1991ನೇ ಇಸವಿಯಲ್ಲಿ ಆಗಿನ ಧರ್ಮದರ್ಶಿಗಳಾಗಿರ್ತಕ್ಕಂಥ ನರಸಿಂಹಮೂರ್ತಿಗಳು, ಗುಂಡೂರಾವ್ ಮತ್ತು ವೇದವ್ಯಾಸರು, ಶೇಷಗಿರಿರಾಯರು, ಈ ರಾಮಚಂದ್ರರಾವ್ ಇಂಥವರೆಲ್ಲ ಸೇರಿ ಈ ಮಠವನ್ನು ಸ್ಥಾಪನೆ ಮಾಡಿದ್ರು ಆಗಿನ ಕಾಲದಲ್ಲಿ. ಆಗಿನಿಂದ ಇಂದಿನವರೆಗೆ ನಡೀತಾಯಿತ್ತು. ರಾಜಾರಾವ್ ಅವರು ಸುಧಾ ಇಲ್ಲಿ ಕ್ಯಾಪ್ಟನ್ ರಾಜಾರಾವ್ ಅವರು ಸುಧಾ ಈ ರಾಯರ ಸೇವೆಯನ್ನು ಮಾಡಿದ್ದಾರೆ ಇಲ್ಲಿ. ಈಗ ಬಿ ಕೆ ಗುರುಪ್ರಸಾದ್ ಮತ್ತು ಕೆ ಟಿ ನಾಗರಾಜ್ ಅಂತ, ಆಮೇಲೆ ರಾಘವೇಂದ್ರ ರಾಯರು, ಲಕ್ಷ್ಮೀ ನರಸಿಂಹ ಪ್ರಸಾದ್, ಆಮೇಲೆ ಪಂಡಿರಾಜ್ ಅಂತವರ, ರವೀಂದ್ರ ಸಾತ್ವಿಕ್, ಉಮಾ ಸುಬ್ರಹ್ಮಣ್ಯ, ನಾಗೇಂದ್ರ, ಇನ್ನು 7 ಜನ 8 ಜನ ನಾವು ಧರ್ಮದರ್ಶಿಗಳಾಗಿ ರಾಯರ ಸೇವೆಯನ್ನು ಮಾಡ್ತಾಯಿದ್ದೀವಿ. ಪ್ರತಿ ದಿನವೂ ಸಹ ಹಸ್ತೋದಕ ಮತ್ತು ಬೇರೆ ಶ್ರಾದ್ದಾದಿ ಕಾರ್ಯಕ್ರಮಗಳೆಲ್ಲ ಇಲ್ಲಿ ವಿಷಯ ನಡೀತಿದೆ. ಯಾರು ಮಧ್ಯಾಹ್ನ ಬರ್ತಾರೆ, ತೀರ್ಥಪ್ರಸಾದಕ್ಕೆ ಬರ್ತಾರೆ, ಅವರಿಗೆಲ್ಲ ಅನುಕೂಲವನ್ನು ಮಾಡಿಕೊಡ್ತಾಯಿದ್ದೀವಿ. ಈಗ 431ನೇ ವರ್ಧಂತಿ, ರಾಯರ ವರ್ಧಂತಿಯ ದಿವಸ ಇವತ್ತು ವಿಶೇಷವಾಗಿ ನಾಳೆ ಸಹ ಸುಮಾರು 4,000 ರಿಂದ 5,000 ಜನ ಬಂದು ರಾಯರ ದರ್ಶನವನ್ನು ಮಾಡ್ತಾರೆ. ಅವರಿಗೆಲ್ಲ ಪ್ರಸಾದ ವಿನಿಯೋಗ ಸುಧಾ ನಡೆಯುತ್ತೆ. ಪ್ರತಿ ಗುರುವಾರ ಸುಧಾ ಪ್ರಸಾದ ವಿನಿಯೋಗ, ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರಸಾದ ವಿನಿಯೋಗ ನಡೆಯುತ್ತೆ. ಸುಮಾರು ಜನ ಇಲ್ಲಿ ಬಂದು ಅವರ ರಾಯರು ಅವರ ಅಭಿಷ್ಟಗಳನ್ನು ನೆರವೇರಿಸಿ ಅನುಗ್ರಹ ಮಾಡ್ತಾಯಿದ್ದಾರೆ ಅಂತ ನಾನು ಇಲ್ಲಿ ಮೂಲಕ ತಿಳಿಸ್ತಾ ಇದ್ದೀನಿ. ನಾನು ಪ್ರತಿ ವರ್ಷ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ವಿಜೃಂಭಣೆಯಿಂದ 4 ದಿನಗಳ ಕಾಲ ವಿಜೃಂಭಣೆಯಿಂದ ನಾವು ನೆರವೇರ್ತಾ ಇದ್ವಿ. ಸುಮಾರು 15 ರಿಂದ 20 ಸಾವಿರ ಜನ ಅವತ್ತು ಸಹ ತೀರ್ಥಪ್ರಸಾದ ಅಂತೇಳಿ ರಾಯರನ್ನು ದರ್ಶನ ಮಾಡಿಕೊಂಡು ಅವರ ಅನುಗ್ರಹ ಪಡ್ಕೊಳ್ತಾ ಇದ್ದಾರೆ. ಪ್ರತಿದಿನ ಅಲಂಕಾರ ಪಂಕ್ತಿ ಮತ್ತು ವಿಶೇಷವಾಗಿ ಬ್ರಾಹ್ಮಣರ ಭೋಜನ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ತೀರ್ಥಪ್ರಸಾದ ವ್ಯವಸ್ಥೆ ಪ್ರತಿ ವರ್ಷ ಆರಾಧನೆಯಲ್ಲಿ ವಿಜೃಂಭಣೆಯಿಂದ ನಾವು ರಾಯರು ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಇದಕ್ಕೆ ಕೈ ಜೋಡಿಸ್ತಾರೆ. ಎಲ್ಲದಕ್ಕೂ ಧನವಾಗಿರ್ಬೋದು ಅಥವಾ ಆರ್ಥಿಕವಾಗಿರ್ಬೋದು ಅಥವಾ ಬೇರೆ ರೀತಿ ಯಾವುದೇ ಸಹಾಯ ಸುಧಾ ನಮ್ಮ ರಾಯರ ಸೇವೆಯನ್ನು ಮಾಡೋಕ್ಕೆ ಪ್ರತಿಯೊಬ್ಬರೂ ಸುಧಾ ಸೊಂಟ ಕಟ್ಟಿ ನಿಂತ್ಕೊಂಡಿರ್ತಾರೆ. ನಮ್ಮ ಭಾಗ್ಯ. ಯಾಕೆಂದರೆ ಇಂಥ ಸಮಯದಲ್ಲಿ ಯಾಕೆಂದರೆ ಯಾವುದನ್ನೂ ಇಲ್ಲ ಅನ್ನೋಂಗಿಲ್ಲ. ಇಲ್ಲಿ ಎಲ್ಲರೂ ಪ್ರತಿಯೊಂದು ಸುಧಾ ರಾಯರು ನಮಗೆ ಅನುಗ್ರಹ ಮಾಡಿ ನೀಡಿದ್ದಾರೆ. ಯಾವುದೇ ನಾವು ಕೆಲಸ ಆಗಬೇಕಾದ್ರೆ ಸಂಕಲ್ಪ ಮಾಡೋದು ಸಾಕು, ಆ ಕೆಲಸ ಖಂಡಿತವಾಗಿ ನೆರವೇರಿಸ್ಕೊಡ್ತಾರೆ. ಅದು ನಮಗೆ ಅನುಭವ ಬಂದಿರೋದ್ರಿಂದ, ಇದು ಭಕ್ತಾದಿಗಳಿಗೂ ಅನುಭವ ಬಂದಿದೆ. ಅದನ್ನು ಅವರು ಅನುಭವಿಸಿ ಅದಕ್ಕೆ ಏನು ಪ್ರತಿಫಲ ಪಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ವಿಶೇಷ ಅಂತಂದರೆ ನಮ್ಮ ಅಮರಜ್ಯೋತಿ ರಾಘವೇಂದ್ರ ಸ್ವಾಮಿ ಮಠ ಅನ್ನೋದು ಬೆಂಗಳೂರಿನಲ್ಲಿ ನಂಬರ್ 1, 2ನಲ್ಲಿದೆ. ಈಗ 1, 2 ಆ ಥರ ಇದೆ. ಭಾಳ ವಿಶೇಷ ಅಮರಜ್ಯೋತಿ ರಾಘವೇಂದ್ರ ಸ್ವಾಮಿ ಮಠ ಅಂದರೆ ಹಾಸ್ಪಿಟಾಲಿಟಿ, ಬಂದವರಿಗೆ ನಗುಮುಖದಿಂದ ಸ್ವಾಗತ ಮಾಡೋದು, ಅವ್ರ ಭಕ್ತಾದಿಗಳಿಗೆ ಏನು ನಿಮ್ಮ ಕಷ್ಟ ಸುಖ ಅನ್ನೋದು ವಿಚಾರಿಸೋದು, ಅವ್ರಿಗೇನು ಪರಿಹಾರ ಕೊಡೋದು ಎಲ್ಲ ರಾಘವೇಂದ್ರ ಸ್ವಾಮಿಗಳು ಇವ್ರ ಮುಖಾಂತರ ಹೇಳಿ ಅವ್ರಿಗೆ ಅನುಗ್ರಹ ಮಾಡ್ತಾಯಿದ್ದಾರೆ. ನೀವೆಲ್ಲರೂ ಸುಧಾ ಇಲ್ಲಿ ಬಂದು ಒಂದ್ಸರಿ ಅಮರಜ್ಯೋತಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದು ದರ್ಶನ ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.